ಇವತ್ತಿನಿಂದ ಅಧಿವೇಶನ ಆರಂಭವಾಗಿದೆ. ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ವಾಲ್ಮೀಕಿ ಹಗರಣದ ಬಗ್ಗೆ. ನೋಡೋಣ ಅಲ್ಲಿ ಏನಿದೆ ಅಂತ. And I'm sure that with all of your cooperation, we will. ಮಧ್ಯ ಕೂತ್ಕೊಳ್ಳಿ. ನೀವು ಯಾಕೆ ಮಾತು ಕೊಡ್ತೀರಿ? ತಂಗಡಿಗೆ ಅವ್ರೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀನಿ? ಸುರೇಶ್ ಯಾವ ಕಿತ್ತೂರು ಬಸವ ಕಿತ್ತೂರು ಜೋರಾಗಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 50 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸರ್, ಉತ್ತರ ಬಂದಿದೆ. ಆದ್ರೆ ಸುಮಾರು 2016ರಿಂದ ಇಲ್ಲಿವರೆಗೆ 20 ಜನ ಬಾಬಾ ಸಾಹೇಬ್ ಪಾಟೀಲ್ ಕಿತ್ತು ವೀರಯ್ಯನ ಅರೆಸ್ಟ್ ಆಗಿದೆ. 2 ಸರಿ MLC ದಯವಿಟ್ಟು ಕೂತ್ಕೊಳ್ಳಿ. ಹೇಳಿ ಅದಕ್ಕೆ ಬಾಬಾ ಸಾಹೇಬ್ ಕಿತ್ತೂರು ಅಶ್ವಥ್ ಅವ್ರು ಯಾಕೆ ನಿಲ್ತೀರಿ? ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಚೆನ್ನಮ್ಮ ಕಿತ್ತೂರಲ್ಲಿ ಯಾವಾಗ ಪ್ರಾರಂಭ ಮಾಡಲಾಗುವುದು? ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು? ಕಂದಾಯ ಸಚಿವರು ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು, ನಿಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ. ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್, ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸ್ಟಾರ್ಟ್ ಆಗ್ಲಿ. ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ. ಸಿಬಿಐ ತನಿಖೆಗೆ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ? ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ. ಮಂತ್ರಿಯವರೇ ಕೂತ್ಕೊಳ್ಳಿ. ಮಂತ್ರಿಯವರೇ ಕೂತ್ಕೊಳ್ಳಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ತಂಗಡಿಗೆ ಅವರೇ, ಸುರೇಶ್ ಮಧ್ಯ ಕೂತ್ಕೊಳ್ಳಿ. ನೀವು ಯಾಕೆ ಮಾತು ಕೊಡ್ತೀರಿ? ತಂಗಡಿಗೆ ಅವ್ರೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀನಿ? ಸುರೇಶ್ ಯಾವ ಕಿತ್ತೂರು ಬಸವ ಕಿತ್ತೂರು ಜೋರಾಗಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 50 ವೀರಯ್ಯಂದ ಹೇಳಪ್ಪ, ವೀರಯ್ಯಂದ ಹೇಳ್ರಿ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತು ವೀರಯ್ಯನ ಅರೆಸ್ಟ್ ಆಗಿದೆ. 2 ಸರಿ MLC ದಯವಿಟ್ಟು ಕೂತ್ಕೊಳ್ಳಿ. ಹೇಳಿ ಅದಕ್ಕೆ ಬಾಬಾ ಸಾಹೇಬ್ ಕಿತ್ತೂರು ಅಶ್ವಥ್ ಅವ್ರು ಯಾಕೆ ನಿಲ್ತೀರಿ? ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಚೆನ್ನಮ್ಮ ಕಿತ್ತೂರಲ್ಲಿ ಯಾವಾಗ ಪ್ರಾರಂಭ ಮಾಡಲಾಗುವುದು? ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು? ಕಂದಾಯ ಸಚಿವರು ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು, ನಿಮ್ಮದು ಪಾರ್ಟಿ ಸ್ವಚ್ಛ ಆಗಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ದೀರಿ. ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್, ಈಗ ಕೇಂದ್ರದ ಮಂತ್ರಿ ಆಗಿದ್ದವರು ಏನಂತ ಗೊತ್ತಿರಲ್ಲ, ಏನ್ ಮಾತಾಡ್ತೀವಿ ಅಂತ ಗೊತ್ತಿರಲ್ಲ, ಯಾವ ನಿಲುವು ತಗೊಳ್ತೀರಿ ಅಂತ ಗೊತ್ತಿರಲ್ಲ. ವಾನ್ ಚೇಂಜಿಂಗ್ ಯುವರ್ ಸ್ಟ್ಯಾಂಡ್ ಆಲ್ವೇಸ್. ಒಂದ್ಸಾರಿ ಹೇಳ್ತೀರಿ 2,500 ರೂಪಾಯಿ ಕೊಡಬೇಕು, 2,500 ಕೋಟಿ ಕೊಡಬೇಕು, ಚೀಫ್ ಮಿನಿಸ್ಟರ್ ಆಗ್ಬೇಕಾಗಿದೆ ಅಂತ ಹೇಳ್ತಾರೆ. ಆಮೇಲೆ ಅದರಿಂದ ಹಿಂದಕ್ಕೆ ಸ್ಟಾರ್ಟ್ ಆಗ್ಲಿ. ಸಿಬಿಐ ಕೊಡ್ರಿ, ತನಿಖೆಗೆ ಅದನ್ನ ಕೊಡ್ರಿ. ಸಿಬಿಐ ತನಿಖೆಗೆ ಕೊಡ್ರಿ. ನಿಮ್ ಸರ್ಕಾರ ಇದ್ದಾಗ ಯಾಕೆ ಕೇಳಲಿಲ್ಲ? ಸಿಬಿಐ ಕೊಡ್ಬೇಕು ಅಂತ ಯಾಕೆ ಕೇಳಲಿಲ್ಲ? ಸುಮ್ಮನೆ ಏನೋ ಬಾಯಿ ಬಂದಾಗ ಏನೋ ಮಾತಾಡ್ತಾರೆ. ಮಂತ್ರಿಗಳೆಲ್ಲ ಕೂತ್ಕೊಳ್ಳಿ. ಮಂತ್ರಿಯವರೇ ಕೂತ್ಕೊಳ್ಳಿ. ಮಂತ್ರಿಯವರೇ ಕೂತ್ಕೊಳ್ಳಿ. ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಿ? ತಂಗಡಿಗೆ ಅವರೇ, ಸುರೇಶ್ ಮಧ್ಯ ಕೂತ್ಕೊಳ್ಳಿ. ನೀವು ಯಾಕೆ ಮಾತು ಕೊಡ್ತೀರಿ? ತಂಗಡಿಗೆ ಅವ್ರೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತೀನಿ? ಸುರೇಶ್ ಯಾವ ಕಿತ್ತೂರು ಬಸವ ಕಿತ್ತೂರು ಜೋರಾಗಿ ಮಾತಾಡಿ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 50 ಮಾನ್ಯ ಕಂದಾಯ ಸಚಿವರಲ್ಲಿ ಕೇಳಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರಿಗೆ ಉತ್ತರ ಒದಗಿಸಿಕೊಟ್ಟಿದ್ದೇವೆ. ಸರ್, ಉತ್ತರ ಬಂದಿದೆ. ಆದ್ರೆ ವೀರಯ್ಯಂದ ಹೇಳಪ್ಪ, ವೀರಯ್ಯಂದ ಹೇಳ್ರಿ. ಬಾಬಾ ಸಾಹೇಬ್ ಪಾಟೀಲ್ ಕಿತ್ತು ವೀರಯ್ಯನ ಅರೆಸ್ಟ್ ಆಗಿದೆ. 2 ಸರಿ MLC ದಯವಿಟ್ಟು ಕೂತ್ಕೊಳ್ಳಿ. ಹೇಳಿ ಅದಕ್ಕೆ ಬಾಬಾ ಸಾಹೇಬ್ ಕಿತ್ತೂರು ಅಶ್ವಥ್ ಅವ್ರು ಯಾಕೆ ನಿಲ್ತೀರಿ? ಸಹಾಯಕ ನಿರ್ದೇಶಕರ ಕಚೇರಿಯನ್ನು ಚೆನ್ನಮ್ಮ ಕಿತ್ತೂರಲ್ಲಿ ಯಾವಾಗ ಪ್ರಾರಂಭ ಮಾಡಲಾಗುವುದು? ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು?
ಕಂದಾಯ ಸಚಿವರು ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ. ನಮ್ದು ಪಾರ್ಟಿ ಸ್ವಚ್ಛ ಆಗಬೇಕು, ನಿಮ್ದು ಪಾರ್ಟಿ ಕೊಡುವ ಪ್ರಶ್ನೋತ್ತರ ಅವಕಾಶ ಕೊಡಿ. ಅಧ್ಯಕ್ಷರೇ, ಇವರು ಜನರ ಹಣದ ಬಗ್ಗೆ ಮಾತಾಡ್ಲಿಕ್ಕೆ ಇವ್ರಿಗೆ ಯಾವುದೇ ನೈತಿಕತೆ ಇಲ್ಲ. ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅನಾಹುತಗಳು ಎಷ್ಟು ಲೂಟಿ ಹೊಡೆದಿದ್ದಾರೆ, ಅದನ್ನೆಲ್ಲ ಅದಕ್ಕೋಸ್ಕರ ನಾವು ವಾಲ್ಮೀಕಿ ಪ್ರಕರಣ ಇರ್ಬೋದು ಅಥವಾ ಯಾವುದೇ ಪ್ರಕರಣ ಇರ್ಬೋದು ಮಾತಾಡ್ಲಿಕ್ಕೆ ಚರ್ಚೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಹೇಳ್ತಾರಲ್ಲ ನಿಯಮಾವಳಿ ಪ್ರಕಾರ ಸಭೆ ನಡೆಸಿ ಅಷ್ಟೇ. ಪ್ರಶ್ನೋತ್ತರ ದಯವಿಟ್ಟು ಬೂತಲ್ಲಿ ಹಿರಿಯ ಸದಸ್ಯರು ದಯವಿಟ್ಟು ಸ್ವಲ್ಪ ಪ್ರಶ್ನೋತ್ತರ ಆಗಲಿ. ಪ್ರಶ್ನೋತ್ತರ ನೋಡಿ, ನಾನು ನಿಮ್ಗೆ ಕನ್ನಡದಲ್ಲಿ ಹೇಳಿದ್ದೇನೆ, ಪ್ಲೀಸ್ ಸಿಟ್ ಡೌನ್. ಇಂಗ್ಲಿಷ್ ಅಲ್ಲಿ ಇದ್ದೇನೆ, ಒಂಚು ಕೂತ್ಕೊಳ್ಳಿ. ತುಮಲ್ಲಿ ಕೂಡ ಹೇಳ್ತಾ ಇದ್ದೇನೆ, ಯಾರು ಕೇಳುದಿಲ್ಲ. ದಯವಿಟ್ಟು ಸ್ವಲ್ಪ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಆಗ್ಲಿ. ಮತ್ತೆ ನಿಮ್ಗೆ ಅವಕಾಶ ಇದೆ ಮಾತಾಡ್ಬೇಕಂದ್ರೆ ನೀವು ಮಾತಾಡ್ಕೊಂಡು ಹೋಗ್ಬೇಡಿ. ಅಲ್ಲ, 1 ನಿಮಿಷ ಹಾಕಿದ್ರೆ ಪ್ರಶ್ನೋತ್ತರ ಸ್ಟಾರ್ಟ್ ಆಗ್ತದೆ. ಈಗ ಪ್ರಶ್ನೆ ಸ್ಟಾರ್ಟ್ ಮಾಡಿ. ವಾಪಸ್ ಅಪ್ಪಿಟ್ಟು ಕೃಷ್ಣ ಬೈರೇಗೌಡರು. ಮಾನ್ಯ ಅಧ್ಯಕ್ಷರೇ, 50 ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅಲ್ಲಿ ಹೇಳ್ತಾ ಇದ್ರು, ಬಿಜೆಪಿಯವರು ಹೇಳ್ತಾರೆ ಸಿಬಿಐ ಕೊಡಬೇಕು ಅಂತ. ಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮ ಅಧಿಕಾರದಲ್ಲಿ ಎಷ್ಟು ಲೂಟಿ ಹೊಡೆದಿದ್ದೀರಾ ಹೇಳೋ ಪೊಸಿಷನ್ ಅಲ್ಲಿ ಇಲ್ಲ. ನೀವು ಈಗ ತನಿಖೆ ಮಾಡಿಸೋ ಪೊಸಿಷನ್ ಅಲ್ಲಿ ಇದ್ದೀರಾ. ಅವ್ರು ಲೂಟಿ ಹೊಡೆದಿದ್ದಾರಲ್ವಾ, ತನಿಖೆ ಮಾಡಿಸ್ಬಿಟ್ಟು ಕೊಡಿ. ಅವ್ರು ಲೂಟಿ ಹೊಡೆದವ್ರನ್ನ ಒಳಗಡೆಗೆ ಹಾಕಿ, ಅದೇ ಬೇಕಾಗಿರೋದು. ಯಾರ್ಯಾರು ಲೂಟಿ ಹೊಡೆದಿದ್ದಾರೋ ಎಲ್ಲ ಒಳಗಡೆಗೆ ಹೋಗಬೇಕು. ನೀವು ಮುಖ್ಯಮಂತ್ರಿ ಆಗಿದ್ಕೊಂಡು ನಿಮ್ಮ ಕಾಲದಲ್ಲಿ ಲೂಟಿ ಹೊಡೆದಿಲ್ವಾ ಅಂತಂದ್ರೆ ಕಮಾನ್, ನೀವೇ ಅದರ ಕಸ್ಟೋಡಿಯನ್ ಆಗಿದ್ರೆ ತನಿಖೆ ಮಾಡಿಸಿ. ಅದನ್ನು ಯಾರ್ಯಾರು ಲೂಟಿ ಮಾಡಿದ್ರೆ ಒಳಗಡೆಗೆ ಹಾಕಿ. ಈಗ ಕೇಳ್ತಾ ಇರುವಂಥದ್ದು ವಾಲ್ಮೀಕಿ ನಿಗಮ ಅಭಿವೃದ್ಧಿ ಮಂಡಳಿಯಲ್ಲಿ ಆಗಿರುವಂತಹ ಲೂಟಿ ಏನಿದೆ ಆ ಬಗ್ಗೆ ಸಿಬಿಐ ಕೊಡಿ ಅಂತ ಹೇಳ್ತಿದ್ರು. ಕೊಡ್ತಾರಾ ಕೊಡಲ್ವಾ ಅಷ್ಟೇ ಬೇಕಾಗಿರೋದಲ್ಲಿ. ನೀವೇನ್ ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ಗವರ್ಮೆಂಟ್ ಇಸ್ ದೇರ್, ವಿ ಆರ್ ರೆಡಿ ಟು ಡಿಸ್ಕಸ್, ವಿ ಆರ್ ರೆಡಿ ಟು ರಿಪ್ಲೈ. ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಆನ್ ಅಸ್, ಯು ಡೂ ಇಟ್. ವಿ ಆರ್ ದೇರ್ ಟು ರಿಪ್ಲೈ ಟು ಯು. ವಿ ಡೋಂಟ್ ಮೈಂಡ್ ಆನ್ ದಿಟ್. ಈಗ ವಿ ವಿಲ್ ಡೂ ಇಟ್. ಬಟ್ ಏನಪ್ಪಾ ಅಂತಂದ್ರೆ ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದ್ ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವರೇನೋ ಪ್ರಾಬ್ಲಮ್ ಬಂದಿರ್ತಾರೆ ಒಂದು